ನಾವು ಚಿಕ್ಕವರಿದ್ದಾಗ ನಮಗೆ ಶಾಲೆಗೆ ಹೋಗಪ್ಪ, ಚೆನ್ನಾಗಿ ಕಲಿತು ಜಾಣನಾಗು ಅಂತ ಹೇಳಿರ್ತಾರೆ. ನಾವು ಅದೇ ರೀತಿಯಿಂದ ಶಾಲೆಗೆ ಹೋಗುವಂಥ ಒಂದು ಪ್ರವೃತ್ತಿ ಇರ್ತದೆ. ಶಾಲೆಗೆ ಹೋಗ್ತೇವೆ, ಬರ್ತೇವೆ, ಮುಂದೆ ಯುವಕರಾಗ್ತೇವೆ, ಕಾಲೇಜಿಗೆ ಹೋಗ್ತೇವೆ, ಕಾಲೇಜಿನಲ್ಲಿ ಒಂದು ವಿದ್ಯಾಭ್ಯಾಸ ಮಾಡ್ತೇವೆ, ಮುಂದೆ ಹೆಚ್ಚಿನ ಅಭ್ಯಾಸಕ್ಕೆ ಬೇರೆ ಬೇರೆ ಕಡೆ ತೆರಳಿ ಒಂದು ಉನ್ನತವಾದ ಪದವಿಯನ್ನು ಗಳಿಸಿ ನಂತರ ಒಂದು ಕೆಲಸವನ್ನು ಹುಡುಕ್ತೇವೆ. ನಮಗೆ ಬೇಕಾಗಿರುವಂಥ ಒಂದು ಚೆನ್ನಾಗಿರೋ ಕೆಲಸವನ್ನು ಹುಡುಕ್ತೇವೆ. ಆ ಕೆಲಸ ಒಂದು ರೀತಿಯಿಂದ ಸಹಜವಾಗಿ ಸಿಗ್ತೀವಿ ಅಂತ ತಿಳ್ಕೊಳ್ಳಿ. ಆ ಕೆಲಸ ಸಿಕ್ಕಾದ್ಮೇಲೆ ನನಗೆ ಒಂದು ರೀತಿಯಿಂದ ಸಂತೋಷ ಇರ್ತದೆ. ಕೆಲಸ ಮಾಡ್ತಾ ಇದ್ದೇನೆ, ನಾನು ಆ ಕೆಲಸದಲ್ಲಿ ಮುಂದೆ ಬರಬೇಕು ಮತ್ತು ಅದರಲ್ಲಿ ಯಶಸ್ಸು ಸಾಧಿಸಬೇಕು, ಮುಂದಿನ ಬೇರೆ ಬೇರೆ ಪದವಿಗಳು ನನ್ನನ್ನು ಆರಿಸಿ ಬರಬೇಕು ಅಂತ ಹೇಳಿಬಿಟ್ಟು ಸಹಜವಾದ ಒಂದು ಯುವಕನಾಗಿದ್ದಾಗ ಒಂದು ಕಂಡ ಕನಸಿರ್ತದೆ. ಅದನ್ನು ಮಾಡೋದಕ್ಕೆ ನಾವು ಸಾಧ್ಯ ಮಾಡೋದಕ್ಕೆ ಅನೇಕ ಪ್ರಯತ್ನಗಳನ್ನು ಕೂಡ ಮಾಡ್ತೇವೆ. ಆದರೆ ಈ ಕೆಲಸ ಮಾಡುವಂಥ ಒಂದು ಸಂದರ್ಭದಲ್ಲಿ ಒಂದೊಂದು ಸರಿ ಏನಾಗ್ತದೆ, ಅದೇ ಕೆಲಸವನ್ನು ನಿತ್ಯ ಅದೇ ಕೆಲಸವನ್ನು ಮಾಡೋದು, ಮತ್ತು ಅದೇ ಬೆಳಗ್ಗೆ ಏಳೋದು, ಮತ್ತು 10 ಗಂಟೆಗೆ ಆಫೀಸ್ಗೆ ಹೋಗೋದು, ಮತ್ತು ಅದೇ ಕೆಲಸವನ್ನು ಮಾಡೋದು, ಮತ್ತು ಪದೇ 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 ದಿನ ಕಳೆದಂತೆ ಅದೇ ಕೆಲಸ ಮಾಡ್ತಾ ಹೋದ್ಮೇಲೆ ಒಂದು ಕಾಲಘಟ್ಟದಲ್ಲಿ ಒಂದು ಸಮಯದಲ್ಲಿ ಏನು ಅನಿಸ್ಬಿಡ್ತದೆ ಸಹಜವಾಗಿ, ಏನಪ್ಪ ಇದು ನಿರಂತರವಾಗಿ ಒಂದು ಏಕತಾನತೆಯಿಂದ ಕೂಡಿದ ಕೆಲಸ, ಏಕತಾನತೆಯ ಬದುಕು ಒಂದೊಂದು ಸರಿ ಬೇಸರ ತರಿಸ್ಬಿಡ್ತದೆ. ಏನಪ್ಪ ಜೀವನ ಅಂದರೆ ಇಷ್ಟೇನೆ, ಬರೀ ಮುಂಜಾನೆ ಹೋಗೋದು, ಕೆಲಸ ಮಾಡೋದು, ಬರೋದು, ಹಾಗೆ ಹೀಗೆ ಅಂತಾರೆ. ಇದೇ ಒಂದು ನಿರಂತರವಾಗಿ ಜೀವನ ಹೀಗೆ ಆಗ್ತಾ ಹೋದರೆ ಮತ್ತು ಜೀವನದಲ್ಲಿ ಏನಾದರೂ ಒಂದು ರೀತಿಯಿಂದ ಬೇರೆ ಥರ ಹೊಸತನ ಬೇಕಲ್ಲ. ಈ ರೀತಿ ಒಂದು ಸಾರಿ ಮನುಷ್ಯನಿಗೆ ಅನಿಸೋದು ಸಹಜ, ಯಾರಿಗಾದರೂ ಅನಿಸ್ತದೆ. ಯುವಕರಾದವರಿಗೆ ಹೆಚ್ಚು ಅನಿಸ್ತದೆ, ಯಾಕಂದರೆ ಅವರ ಜೀವನವನ್ನು ನೋಡಬೇಕಾಗಿರ್ತದೆ. ಒಂದೊಂದು ಸಾರಿ ಭಾಳ ಬೇರೆ ಬೇರೆ ಸುಖಗಳನ್ನು ಕಾಣಬೇಕು ಅಂಥೇಳಿ ಅವರಲ್ಲಿ ಮನಸ್ಸಲ್ಲಿ ಇಚ್ಛೆ ಇರ್ತದೆ. ಮಾಡುವ ಕೆಲಸ ಏಕತಾನತೆಯಿಂದ ಕೂಡಿಬಿಟ್ರೆ ಕೆಲವು ಸರಿ ಭಾಳ ತೊಂದರೆ ಆಗ್ತದೆ. ಇಂಥ ಒಂದು ಮಾತನ್ನು ತಿಳ್ಕೊಂಡೇ ನಮ್ಮ ಕನ್ನಡ ನಾಡಿನ ರಾಷ್ಟ್ರಕವಿಗಳಾಗಿದ್ದಂಥ ಡಾಕ್ಟರ್ GS ಶಿವರುದ್ರಪ್ಪನವರು ಒಂದು ಕವಿತೆಯನ್ನು ಬರೆದಿದ್ದಾರೆ. ನಮ್ಮಂಥವ್ರು ನೋಡೇನೆ, ಯುವಕರು ನೋಡೇನೆ ಇರಬಹುದಾದಂಥ ಒಂದು ಕವಿತೆ. ಅದು ಭಾಳ ಸುಂದರವಾಗಿದೆ ಆ ಕವಿತೆ. ಅದರ ಹೆಸರು ಮುಂಬೈ ಜಾತಕ ಅಂತ. ಆ ಮುಂಬೈ ಜಾತಕ, ಆ ಕವಿತೆ ನಮ್ಮ ಜೀವನ ಬದುಕು ಹೆಂಗೆ ಏಕತಾನತೆಯಿಂದ ಕೂಡಿರ್ತದೆ ಅಂತ ಹೇಳೋದಕ್ಕೆ ಬರೆದಂಥ ಒಂದು ಕವಿತೆ ಅದು. ಅದರಲ್ಲಿ ಹೇಳ್ತಾರೆ, ಈ ಮುಂಬೈ ಜಾತಕ ಎಂಬ ಕವನದಲ್ಲಿ, ಈ ಲಕ್ಷ ದಾರಿಗಳ ಚದುರಂಗ ದಾಟದಲ್ಲಿ 100 ಬೆಳಕಿನ ಕೆಳಗೆ ಯಾರದೋ ಕೈಗೊಂಬೆಯಾಗಿ ಮುಂದುವರಿಯುವುದು, ಏಳುವುದು, ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು. ಹೀಗೆ ಪ್ರಾರಂಭ ಆಗ್ತದೆ ಕವಿತೆ. ಅದು ಮುಂದೆ ಒಂದು ಕೊನೆ ಹಂತದಲ್ಲಿ 11 ಗಂಟೆ ಹೊಡೆದಾಗ, ರಾತ್ರಿ 11 ಗಂಟೆ ಹೊಡೆದಾಗ ಮನೆಯಲ್ಲಿ ಕಾದು ತೂಕಡಿಸಿ ಮಂಕಾದ ಮಡದಿಯನ್ನು ಎಚ್ಚರಿಸುವುದು. 11 ಗಂಟೆ ಹೊಡೆದಾಗ ಮನೆಯಲ್ಲಿ ಕಾದು ತೂಕಡಿಸಿ ಮಂಕಾದ ಮಡದಿಯನ್ನು ಎಚ್ಚರಿಸುವುದು. ತಣ್ಣಗೆ ಕೊರೆವ ಕೂಳುಂಡು ಬಾಡಿಗೆಯ ಮನೆಯ ನೆರಳಿನ ಕೆಳಗೆ ಮತ್ತೆ 1000 ಗಾಲಿ ಮುಟ್ಟುವ ಕನಸು ಬಂಡಿಯ ಕೆಳಗೆ ಹಾಸುಗಂಬಿಯ ಹಾಗೆ ತತ್ತರಿಸುತ್ತ ಮಲಗುವುದು. ಬಾಡಿಗೆಯ ಮನೆಯ ನೆರಳಿನ ಕೆಳಗೆ ಮತ್ತೆ 1000 ಗಾಲಿ ಮುಟ್ಟುವ ಕನಸು ಬಂಡಿಯ ಕೆಳಗೆ ಹಾಸುಗಂಬಿಯ ಹಾಗೆ ತತ್ತರಿಸುತ್ತ ಮಲಗುವುದು. ಇದು ಒಂದು ಏಕತಾನತೆಗೆ ಹೇಳಿ ಮಾಡಿಸಿದಂಥ ಒಂದು ಅಸಾಧಾರಣವಾದಂಥ ಕವಿತೆ ಅಂತ ನಾನು ತಿಳ್ಕೊಂಡಿದ್ದೆ. ಅಂದರೆ ಏಕತಾನತೆ ಅಂದರೆ ಹೀಗಿರ್ತದೆ. ಬದುಕು ನಿರಂತರವಾಗಿ ಹೋಗೋದು, ಅದೇ ಮಾಡೋದು, ಅದೇ ಇದರಲ್ಲೇ ಬದುಕು ಸಾಗಿಬಿಡ್ತದೆ. ಅದು ಯಾವುದೋ ಸಮಯದಲ್ಲಿ ವೃದ್ಧಾಪ್ಯದ ಅಂಚಿನಲ್ಲಿ ತಲುಪಿಬಿಡ್ತಾರೆ. ಆದರೆ ಏನಪ್ಪ ಬದುಕೇನು ಅಂತ ಕೇಳಿಬಿಟ್ರೆ, ಇಷ್ಟೆಲ್ಲ ಮಾಡಿದ್ವಪ್ಪ, ಯಾವಾಗಲೂ ಒಂದು 35 ವರ್ಷ ಇದೇ ಕೆಲಸ ಮಾಡಿದ್ವಿ, ಅಷ್ಟಾದ್ವಿ, ಆಯ್ತಲ್ಲ ಜೀವನ ಕಳೆದ್ವಿ, ಒಂದು ನಿಶ್ಚಿಂತೆಯಿಂದ ರಿಟೈರ್ ಆದ್ವಿ ಅಂತ ಹೇಳುವಂಥ ಒಂದು ಪರಿಪಾಠನೂ ಕೂಡ ಇರ್ತದೆ. ಅದರಲ್ಲಿ ಕೆಲಕೊಂಡು ಏನೋ ಅಕಸ್ಮಾತ್ತಾಗಿ ಕೆಲವೊಂದು ಸರಿ ಸುಖಗಳನ್ನು ಕಂಡಿರ್ತಾರೆ. ಅಂಥ ಸುಖಗಳನ್ನು ಮೆಲುಕು ಹಾಕೋತಾ ಅನೇಕ ನಮ್ಮ ವೃದ್ಧರು, ನಮ್ಮ ರಿಟೈರ್ ಆದಂಥ ಜನರು ಬೇರೆ ಬೇರೆ ಕಟ್ಟೆಗಳ ಮೇಲೆ ಕೂತ್ಕೊಂಡು ಅಲ್ಲಿ ಮಾತಾಡುವಂಥ ಮಾತುಗಳನ್ನು ಕೇಳ್ತೇವೆ ನಾವು. ಅದೊಂದು ಇರ್ತದೆ ಒಂದು ಜೀವನ. ಆದರೆ ಈ ಜೀವನದ ಏಕತಾನತೆಯನ್ನು ಹೊಡೆಯೋದು ಹೇಗೆ, ಜೀವನದ ಏಕತಾನತೆಯಿಂದ ಹೊರಗೆ ಬರೋದು ಹೇಗೆ, ಇದು ಒಂದು ಬಹಳ ಸ್ಪಷ್ಟವಾದಿದೆ. ಮತ್ತೆ ಬದುಕು ಏಕತಾನತೆಯಿಂದ ಕೂಡಿರ್ತದೆ ಅಂದಮೇಲೆ ಏಕತಾನತೆಯಿಂದ ಬಿಟ್ಟು ಆ ಏಕತಾನತೆಯಿಂದ ಹೊರಗೆ ಬರೋದಕ್ಕೆ ನಾವು ಮಾಡಬೇಕಾದದ್ದೇನು? ಯಾವ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಅದರಲ್ಲಿ ಇನ್ವಾಲ್ವ್ ಆಗಬೇಕು. ಅದು ನನ್ನದೇ ಒಂದು ಕೆಲಸ
ನಾನು ಮಾಡೋದ್ರಿಂದ ಆ ಕೆಲಸಕ್ಕೆ ಒಂದು ಎತ್ತರ ಬರ್ತಾ ಇದೆ, ಘನತೆ ಬರ್ತಾ ಇದೆ ಅಂಥೇಳಿ ಮನಸ್ಸಿನಲ್ಲಿ ಒಂದು ಆಶಾಭಾವ ಯಾವಾಗಲೂ ಇರಬೇಕು. ಹಾಗೆ ಮಾಡೋದ್ರಿಂದ ಏನಾಗ್ತದೆ, ಆ ಮಾಡುವಂಥ ಕೆಲಸ ಇನ್ನಷ್ಟು ಸರಿಯಾಗಿ ಆಗ್ತದೆ, ಹೆಚ್ಚು ಅದು ಸುಲಲಿತವಾಗಿ ಆಗ್ತದೆ, ಬಹಳ ಸರಳವಾಗಿ ಮಾಡೋದಕ್ಕಾಗ್ತದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚು ನಮ್ಮ ಮನಸ್ಸು ಒಂದು ಆ ಬೇಜಾರಿನ ಸ್ಥಿತಿಯಲ್ಲಿ ಇರ್ತದಲ್ಲ, ಅದರಿಂದ ಹೊರಬರೋದಕ್ಕೂ ಸಾಧ್ಯ ಆಗ್ತದೆ. ಅಂದರೆ ನಿತ್ಯಂ ಪಸತ್ತು ಅಂತ ಹೇಳಿ ಹಾಗೆ ಹೇಳ್ತಾರಲ್ಲ, ಆ ಮಾಡುವಂಥ ಕೆಲಸದಲ್ಲೇ ಒಂದು ರೀತಿಯಿಂದ ಹೊಸತನ ಕಂಡುಕೊಂಡಾಗ ಮಾತ್ರ ಆ ಕೆಲಸಕ್ಕೆ ಒಂದು ಅರ್ಥ ಬರ್ತದೆ. ಅಂದರೆ ನಾನು ಮಾಡುವ ಈ ಕೆಲಸ ಯಾವುದೋ ಒಂದು ಸಮಾಜಕ್ಕಾಗಿ ಮಾಡಬಹುದಾದ, ಮಾಡುತ್ತಿರುವ ಒಂದು ಅಸಾಧಾರಣವಾದ ಕೆಲಸ ಅಂತ ಹೇಳಿಬಿಟ್ಟು ನಮ್ಮ ಮನಸ್ಸಿನಲ್ಲಿ ಆ ಭಾವನೆ ಇದ್ದಾಗ ಆ ಏಕತಾನತೆ ಎಂಬುದು ನಮಗೆ ಬರುವುದಿಲ್ಲ. ಏಕತಾನತೆಯಿಂದ ಹೊರಗಡೆ ಇದ್ದು ನಾವು ಭಾಳ ಸಂತೋಷದಿಂದ, ಭಾಳ ಒಂದೇ ಮನಸ್ಸಿನಿಂದ ಆ ಕೆಲಸದಲ್ಲಿ ತೊಡಗಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಒಂದು ಕಥೆ ಹೇಳ್ಬೋದಾದರೆ ಒಂದು ಘಟನೆ ಇರ್ತದೆ. ಪ್ರತಿಯೊಂದು ಇಂಥ ಒಂದು ವಿಷಯಗಳನ್ನು ಹೇಳಬೇಕಾದ್ರೆ ಒಂದು ಘಟನೆ ಹೇಳಿದರೆ ಒಂದು ಬಹಳಷ್ಟು ಸಂತೋಷ ಕೊಡ್ತದೆ. ಇವರು ಏನು ಹೇಳುವಂಥ ಮಾತು ಹೌದಪ್ಪ, ಕರೆಕ್ಟು, ಇವ್ರು ಹೇಳಿದ್ದು ಸರಿ ಇದೆ ಅಂತ ಅನಿಸೋ ಹಾಗೆ ಆಗ್ತದೆ. ಒಂದು ಕಥೆ ಇದೆ. ಒಂದು ದೊಡ್ಡದು ಯಾವುದೋ ಒಂದು ಊರಲ್ಲಿ ಒಂದು ಬಹಳ ದೊಡ್ಡ ಬೃಹತ್ ಕಟ್ಟಡ ನಿರ್ಮಾಣಗೊಳ್ತಾ ಇತ್ತು. ಆ ನಿರ್ಮಾಣಗೊಳ್ಳುವ ಬೃಹತ್ ಕಟ್ಟಡದಲ್ಲಿ ಅನೇಕ ಜನರು ಕೆಲಸ ಮಾಡ್ತಾ ಇದ್ರು. ಅದರಲ್ಲಿ ಅದಕ್ಕೆ ಕೆಲಸಕ್ಕೆ ಬೇಕಾಗುವಂಥ ಕಲ್ಲುಗಳನ್ನು, ಬೇರೆ ಬೇರೆ ಥರದ ಕಲ್ಲುಗಳನ್ನು ಪುಡಿ ಮಾಡಿ, ಸರಿಯಾಗಿ ಮಾಡಿ, ಅದಕ್ಕೆ ಬೇಕಾಗುವಂಥ ಕಲ್ಲುಗಳನ್ನು ಸಣ್ಣಾಗಿ ಮಾಡಿ, ಕಲ್ಲು ಕುಟುಕರಿರ್ತಾರಲ್ಲ, ಅನೇಕ ಜನ ಬೇರೆ ಬೇರೆ ಥರದ ಇವರಿದ್ದರು. ಬೇರೆ ಬೇರೆ ಸೈಜಿನ ಕಲ್ಲುಗಳನ್ನು ಸರಿಯಾಗಿ ಮಾಡೋದಕ್ಕೆ ಅನೇಕ ಜನರು ಕೆಲಸಗಾರರು ಇದ್ದರು. ಒಬ್ಬನು ಹಾದಿಯಲ್ಲಿ ಹೋಗ್ತಾ ಇದ್ದಂಥ ವ್ಯಕ್ತಿ ಆ ಕಡೆ ನೋಡಿದ, ಒಂದು ಬೃಹತ್ತಾದ ಬಿಲ್ಡಿಂಗ್ ಬರ್ತಾ ಇದೆ, ಒಂದು ಕಟ್ಟಡ ಬರ್ತಾ ಇದೆ. ಈ ಕಡೆ ಇಲ್ಲಿ ಅನೇಕ ಜನರು ಕೆಲಸ ಮಾಡ್ತಾ ಇದ್ದಾರೆ. ಒಂದು 3 ಜನ ಕಲ್ಲು ಕುಟ್ಟಿಗರು ಆ ಕಡೆ ಈ ಕಡೆ ದೂರದಲ್ಲಿ ಕೂತ್ಕೊಂಡು ಅದು ನಿರಂತರವಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಇವನೇನು ಮಾಡಿದ, ನೋಡೋಣ ಅಂತ ಹೇಳಿಬಿಟ್ಟು ಒಬ್ಬ ಕಲ್ಲು ಕುಟ್ಟಿಗನ ಹತ್ತಿರ ಹೋದ, ಸ್ಟೋನ್ ಕಟ್ಟರ್. ಅವನ ಹತ್ತಿರ ಹೋಗಿ ಏನು ಮಾಡಿದ ಅಂದರೆ, ಏನಪ್ಪ ಏನು ಮಾಡ್ತಾ ಇದ್ದೀಯಾ ಅಂತ ಕೇಳಿದ. ಅದಕ್ಕೆ ಅವನು ಏನು ಮಾಡಿದ, ತಲೆಯೂ ಕೂಡ ಎತ್ತಲಿಲ್ಲ ಅವನು. ಅಲ್ಲ, ನಾನು ಏನು ಮಾಡ್ತಾ ಇದ್ದೇನೆ ಅಂತ ನಿಮ್ಗೆ ಕಾಣ್ತಾ ಇದೆಯಲ್ಲ, ನಾನು ಕಲ್ಲು ಕಟ್ಟೀತಾ ಇದ್ದೇನೆ, ಇದನ್ನು ಬಿಟ್ಟು ಬೇರೆ ಏನು ಮಾಡ್ತಾ ಇದ್ದೇನೆ ಅಂದ ಅವನು. ಆಯ್ತಪ್ಪ, ನೀನು ಕಲ್ಲು ಕಟ್ಟೀತಾ ಇದೆಯಲ್ಲ, ನನಗೂ ಗೊತ್ತಿದೆ ನೀ ಕಲ್ಲು ಕಟ್ಟೀತಾ ಇದೆಯಾ, ಆದರೂ ನಾನು ಸಹಜವಾಗಿ ಏನು ಮಾಡ್ತಾ ಇದ್ದೀಯ ಅಂತ ನಿನ್ನ ಕೇಳಿದೆ. ಆಯಿತು, ನೀನು ಈ ರೀತಿ ಉತ್ತರ ಕೊಟ್ಟೆ, ಆಯಿತು ಅಂತ. ಆಮೇಲೆ ಅವನು ಮುಂದೆ ಬರ್ತಾನೆ. ಮುಂದೆ ಇನ್ನೊಬ್ಬ ಕಟ್ಟಗ ಅಲ್ಲೇ ಕೂತಿರ್ತಾನೆ, ಕಲ್ಲು ಕಟ್ಟಿಯವರು ಕೂತಿರ್ತಾನೆ. ಅವನೇನು ಮಾಡ್ತಾನೆ, ಅದೇ ಪ್ರಶ್ನೆಯನ್ನು ಅದೇ ಸರಿ ಇನ್ನೊಬ್ಬ ಸ್ಟೋನ್ ಕಟ್ಟರ್ ಕೇಳ್ತಾನೆ, ಏನಪ್ಪ ಏನು ಮಾಡ್ತಾ ಇದೀಯಾ ನೀನು ಅಂತ. ಅದಕ್ಕೆ ಅವ್ನು ಸ್ವಲ್ಪ ಅವನ ತಲೆ ಎತ್ತಿ ಏನು ಹೇಳ್ತಾನೆ, ಅಲ್ರಿ, ನಾನು ಮತ್ತು ಈ ಕೆಲಸ ಇಲ್ಲಿ ಈ ಬಿಸಿಲಲ್ಲಿ ಕೂತು ಕಲ್ಲು ಕಟ್ಟಿಸ್ತಾ ಇದ್ದೇನೆ ಅಂದರೆ ಮತ್ತು ಎತ್ತಕ್ಕಾಗಿ ಮಾಡೋದ್ರಿ ನಾವೆಲ್ಲ ಕೆಲಸ? ಸಂಬಳ ಬರ್ತದೆ, ಆ ಸಂಬಳಕ್ಕಾಗಿ ನಮಗೆ ವಾರಕ್ಕೊಂದ್ಸರಿ ಸಂಬಳ ಬರ್ತದೆ, ತಿಂಗಳಿಗೊಂದ್ಸರಿ ಸಂಬಳ ಬರ್ತದೆ, ದುಡ್ಡು ಬರ್ತದೆ. ಕೆಲಸ ಎತ್ತಕ್ಕೆ ಮಾಡ್ತಾರೆ ಗೊತ್ತಾ? ಏನೋ ಒಂದ್ಸರಿ ಸುಮ್ಮನೆ ಕೆಲಸ ಮಾಡ್ತಾ ಇದ್ದೇನೆ, ನಾನು ದುಡ್ಡಿಗಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಂತೇಳಿ ಒಂದು ಸಹಜವಾದ ಒಂದು ಉತ್ತರ ಕೊಡ್ತಾನೆ. ಆಯಿತು ಅಂತ ಹೇಳಿಬಿಟ್ಟು ಅವನು ಸರಿ ಓಕೆ ಅಂತ ಹೇಳಿಬಿಟ್ಟು ಮುಂದೆ ಬರ್ತಾನೆ. ಇನ್ನೊಬ್ಬ ಅಲ್ಲೇ ಒಬ್ಬ ಸ್ಟೋನ್ ಕಟ್ಟರ್ ದೂರದಲ್ಲಿ ಕೂತಿದ್ದಾನೆ. ಕಲ್ಲು ಕಟ್ಟೋದು ಹಾಕ್ತಾ ಇದ್ದಾನೆ. ಅವನ ಬಗ್ಗೆ ಭಾಳ ತದಾತ್ಮ ಭಾವದಿಂದ ಕೆಲಸವನ್ನು ಮಾಡ್ತಾ ಇದ್ದಾನೆ. ಅವನು ಹೋಗಿ ಇವನೇನು ಮಾಡ್ತಾನೆ, ಏನಪ್ಪ ಏನು ಮಾಡ್ತಾ ಇದೆಯಾ ನೀನು ಅಂತ ಅದೇ ಪ್ರಶ್ನೆಯನ್ನು ಅವರಿಬ್ಬರು ಸ್ಟೋನ್ ಕಟ್ಟರ್ಸಿಗೆ ಕೇಳಿದ ಹಾಗೆಯೇ ಈ ಸ್ಟೋನ್ ಕಟ್ಟರಿಗೂ ಹೋಗಿ ಮತ್ತು ಅದೇ ಪ್ರಶ್ನೆಯನ್ನು ಕೇಳ್ತಾನೆ. ಕೇಳಿದಾಗ ಆ 3ನೇ ಕಲ್ಲು ಕಟ್ಟಿಯುವಂಥ ವ್ಯಕ್ತಿ ಒಂದು ನಿಮಿಷ ತಲೆ ಎತ್ತಿ ನೋಡ್ತಾನೆ. ಅವನ ಮುಖದ ಮೇಲೆ ಒಂದು ರೀತಿಯಿಂದ ಮಂದಹಾಸ ಇದೆ, ಭಾಳ ಸಂತೋಷ ತುಂಬಿ ತುಳುಕ್ತಾ ಇದೆ. ಮನಸ್ಸಿನಲ್ಲಿ ಒಂದು ರೀತಿಯಿಂದ ಸಂತೋಷದ ಅವನ ಮುಖದ ಮೇಲೆ ಲಾಸ್ಯ ಆಡ್ತಾ ಇದೆ. ಅಂಥ ಒಬ್ಬ ವ್ಯಕ್ತಿ ಒಂದು ಮಾತಾಡ್ತಾನೆ, ನಾನು ಎದುರಿಗಿದ್ದ ಈ ಬೃಹತ್ ಕಟ್ಟಡವನ್ನು ಕಟ್ತಾ ಇದ್ದೇನೆ ಅಂತಾರೆ. ಈ ಬೃಹತ್ ಕಟ್ಟಡದಲ್ಲಿ ಒಂದು ಶಾಲೆ ಬರೋದಿದೆ, ಮಹತ್ವದ ಒಂದು ದೊಡ್ಡ ಶಾಲೆ ಬರೋದಿದೆ. ಆ ಶಾಲೆಯಲ್ಲಿ ಸಹಸ್ರಾರು ಬಡ ವಿದ್ಯಾರ್ಥಿಗಳು ಬಂದು ವಿದ್ಯಾರ್ಚನೆ ಮಾಡ್ತಾರೆ. ಆ ವಿದ್ಯಾರ್ಜನೆ ಮಾಡೋದ್ರ ಮೂಲಕ ತಮ್ಮ ಬದುಕನ್ನು ಕಾಡಿಕೊಳ್ತಾರೆ, ಸಾರ್ಥಕ ಬದುಕನ್ನು ಮುಂದೆ ಸಾಗಿಸ್ತಾರೆ. ಅಂಥ ಒಂದು ವಿದ್ಯಾರ್ಥಿಗಳನ್ನು, ಅಂಥ ಒಂದು ಶಾಲೆಯನ್ನು ಕಟ್ತಾ ಇದ್ದೇನೆ ಎಂಬ ಒಂದು ಅಭಿಮಾನ ಇದೆ ಅಂತ ಹೇಳಿ ಅವನು ಕಲ್ಲು ಕಟ್ಟಗ ಅಲ್ಲಿ ಕೂತವನು ಮತ್ತೆ ಕಲ್ಲು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾನೆ. ಈ 3 ಜನ ಸ್ಟೋನ್ ಕಟ್ಟರ್ಸ್ಗೆ ಕೇಳಿದಂಥ ಪ್ರಶ್ನೆ ಒಂದೇ ಆದರೂ ಕೂಡ ಅವರು ಕೊಟ್ಟಂಥ ಉತ್ತರ ಭಾಳ ಭಿನ್ನವಾಗಿತ್ತು. ಒಬ್ಬನು ಏನು ಮಾಡ್ತಾ ಇದ್ದೇನೆ ನಿಮ್ಗೆ ಕಾಣೋಲ್ವೇ ಅಂತಂದರೆ, ಇನ್ನೊಬ್ರು ನಾನು ಸಂಬಳಕ್ಕಾಗಿ ದುಡಿತಾ ಇದ್ದೇನೆ ಅಂತ ಇನ್ನೊಬ್ರು ಹೇಳ್ತಾನೆ. ಇನ್ನೊಬ್ರೇನು ಹೇಳ್ತಾನೆ, ನಾನು ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದೇನೆ,
ಅಂದರೆ ಇಲ್ಲಿ ಹೇಳಬಹುದಾದಂಥ ಮಾತು ಅಂದರೆ, ಈ ಕಟ್ಟಡದ ನಿರ್ಮಾಣದಲ್ಲಿ ಬೃಹತ್ತಾದ ಕಟ್ಟಡ ಎದ್ದು ನಿಂತ ಮೇಲೆ ಸಹಸ್ರಾರು ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡಿ ಭಾಳ ದೊಡ್ಡವರಾಗ್ತಾರಲ್ಲ, ಅದರಲ್ಲಿ ಪಾಲ್ಗೊಂಡಂಥ ಒಂದು ಸಂತಸ ನನಗಿದೆ. ಆ ಸಂತಸ ಇದ್ದಾಗೆ ಮಾತ್ರ ಏಕತಾನತೆ ಬರೋದಿಲ್ಲ. ಅವನು ಕಲ್ಕಟ್ಟಿತಾ ಇದ್ರೂ ಕೂಡ ಅದರಲ್ಲಿ ಒಂದು ನಿರಂತರವಾಗಿ ಅವನು ಬಹಳ ಸಂತೋಷದಿಂದ ಕೆಲಸವನ್ನು ಮಾಡ್ತಾ ಇದ್ದಾನೆ. ಅಂದರೆ ನಾನು ಹೇಳಬೇಕಾದದ್ದು ಇಷ್ಟೇ, ನಾವು ಮಾಡುವ ಕೆಲಸ ಹಾಗೇ ಇರಲಿ, ಯಾವುದೇ ಇರಲಿ, ಹಾಗೇ ಇರಲಿ. ಅದಕ್ಕೆ ಏನು ಅಂತಂದರೆ, ಡಿ ಬಿ ಜಿಯವರು ಹೇಳ್ತಾರೆ, ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು, ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು, ದೊರೆತುದ ಹಸಾದವೆಂದುಣ್ಣು, ದೊರೆತುದ ಹಸಾದವೆಂದುಣ್ಣು ಕೊನೆಗಿಡದೆ, ಧರಿಸು ಲೋಕದ ಬರವ, ಧರಿಸು ಲೋಕದ ಬರವ ಪರಮಾರ್ಥವನ್ನು ಬಿಡದೆ, ಧರಿಸು ಲೋಕದ ಬರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ. ಎಂಥ ಒಂದು ಸಂದೇಶನೇ ಇದು. ಯಾವುದ ಜೀವನದ ಬಗ್ಗೆ ನಾವು ಎಷ್ಟು ಉದ್ದುದ್ದನ್ನೇ ಮಾತುಗಳನ್ನು ಹೇಳ್ತೇವೆ, ಪುಟಗಟ್ಟಲೆ ಬರಿತೇವೆ, ಪುಸ್ತಕಗಳನ್ನು ಬರಿತೇವೆ. ಡಿ ವಿ ಜಿಯವರು 4 ಸಾಲಿನಲ್ಲಿ ಜೀವನದ ಮರವನ್ನು ತಿಳಿಸುವಂಥ ಒಂದು ಅಸಾಧಾರಣ ಕೆಲಸ ಮಾಡ್ತಾರೆ. ನಮ್ಮ ಯುವಕರು ಮಾಡಬೇಕಾದದ್ದೇನೆಂದರೆ, ನನಗೆ ಭಾಳ ಮನಸ್ಸಿಗೆ ಒಂದು ರೀತಿಯಿಂದ ಸಂತೋಷ ಕೊಡೋದು ಏನಂತಂದರೆ, ನಮ್ಮ ಯುವಕರಲ್ಲಿ ಈ ಪುಸ್ತಕ ಓದೋ ಹ್ಯಾಬಿಟ್ಟು, ಪುಸ್ತಕ ಓದುವಂಥ ಹವ್ಯಾಸ ಬೆಳೆದು ಬಿಟ್ರೆ, ಇಂಥ ಅನೇಕ ಪುಸ್ತಕಗಳನ್ನು ಓದೋದರ ಮೂಲಕ ಅನೇಕ ಕವಿತೆಗಳನ್ನು, ಧನಾತ್ಮಕ ಚಿಂತನೆಗಳನ್ನು ಕುರಿತಾದಂಥ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅದಕ್ಕೆ ಭಾಳ ದೊಡ್ಡ ಅನೇಕ ಶ್ರೇಷ್ಠ ಕವಿತೆಗಳನ್ನು ಬರೆದವರಿದ್ದಾರೆ. ಅನೇಕ ಶ್ರೇಷ್ಠ ಕವಿಗಳಿದ್ದಾರೆ. ಬೇಕಾದವ್ರ ಹೆಸರು ಹೇಳಬೇಕಾದ್ರೆ ದೊಡ್ಡದೊಂದು ಪಟ್ಟಿನೇ ಬೆಳೀತದೆ. ನಮ್ಮ ಮಹತ್ವದ ಕವಿಗಳು ಧಾರವಾಡದವರೇ ಆದಂಥ ಬೇಂದ್ರೆಯವರ ಹೆಸರು ಹೇಳ್ತೇವೆ, ಕುವೆಂಪು ಅವ್ರ ಹೆಸರು ಹೇಳ್ಬೋದು, ಆನಂತರ ಗೋಪಾಲಕೃಷ್ಣ ಅಡಿಗರು, ಆನಂತರ ಜಿ ಎಸ್ ವಿರುದ್ರಪ್ಪನವರು, ಚನ್ವೀರ್ ಕಣಿವಿಯವರು, ಎಂತೆಂಥವ್ರ ಹೆಸರು ಹೇಳ್ಬೋದು. ಹೀಗೆ ಹೇಳ್ತಾ ಹೋದರೆ ವೆಂಕಟೇಶ್ ಮೂರ್ತಿ ಅವ್ರ ಹೆಸರು ಹೇಳ್ಬೋದು. ಸಹಸ್ರಾರು ನೂರಾರು ಕವಿಗಳಿದ್ದಾರೆ. ಅವರೆಲ್ಲ ಮಾಡಿದಂಥ ಕವಿತೆಗಳಲ್ಲಿ ಕೆಲವೊಂದು ಭಾವ ಅಡಗಿರ್ತದೆ, ಸ್ಪಷ್ಟವಾಗಿ ಅದು ಚಿಂತನೆ ಒಳಗೊಂಡಿರ್ತದೆ. ಧನಾತ್ಮಕ ಚಿಂತನೆಯನ್ನು ಮಾಡೋದ್ರ ಮೂಲಕ ಮನುಷ್ಯ ಎತ್ತರಕ್ಕೆ ಹೋಗ್ತಾನೆ ಎಂಬುದು ಒಂದು ಭಾವನೆ ಎಲ್ಲೋ ಒಂದು ಕಡೆ ಅದು ಹಿಂದುಮಿಡುತ್ತದೆ. ಆ ಕವಿಗಳು ನಮಗೆ ಕೊಡುವಂಥ ಒಂದು ಅಂತಃಸತ್ವವನ್ನು ನಮ್ಮ ಜಾಗೃತಗೊಳಿಸ್ತಾರೆ ಇಲ್ಲ, ಅದಕ್ಕೆ ಅವರು ಮಹತ್ವದ ಕವಿಗಳಾಗ್ತಾರೆ. ಈ ಮಾತುಗಳನ್ನು ಹೇಳೋದ್ರ ಮೂಲಕ ಹೇಳ್ತಾ ಇದ್ದೇನೆ, ಯುವಕರಿಗೆ ಒಂದು ಓದೋ ಹವ್ಯಾಸನೂ ಬರೀಬೇಕು, ಮತ್ತು ನಿರಂತರವಾದ ಬೇರೆ ಬೇರೆ ಓದುಗಳ ಮೂಲಕ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದಕ್ಕೆ ಅದು ಸಾಧ್ಯ ಮಾಡ್ತದೆ. ಅಂಥ ಒಂದು ಕೆಲಸವನ್ನು ನಾವು ಮಾಡಬೇಕು. ಮತ್ತು ಏಕತಾನತೆಯಿಂದ ಹೊರಬರೋದಕ್ಕೆ ಬೇರೆ ಬೇರೆ ಥರದ ಹೊಸ ಕೆಲಸಗಳನ್ನು ರೂಪಿಸಿಕೊಳ್ಳೋದ್ರ ಮೂಲಕ ನಮ್ಮ ಕೆಲಸನೇ ಯಶಸ್ಸು ಸಾಧಿಸಬೇಕು. ಮಾಡುವ ಕೆಲಸವನ್ನು ಬಹಳ ಪ್ರೀತಿಯಿಂದ ಮಾಡಬೇಕು. ಅದರಲ್ಲಿ ಯಶಸ್ಸು ಕಾಣ್ತೇನೆ, ಆ ಕೆಲಸದಲ್ಲಿ ನಾನು ಭಾವದಿಂದ ತದಾತ್ಮ ಭಾವದಿಂದ ತೊಡಕೊಂಡಿದ್ದೇನೆ ಎಂಬ ಭಾವ ಕೊಟ್ಟರೆ ಮಾತ್ರ ಸಮಾಜದ ಪರಿವರ್ತನೆಯಲ್ಲಿ ನಾನು ಪಾಲುದಾರನಾಗಿದ್ದೇನೆ ಅಂತ ಒಂದು ಮಹತ್ವದ ಒಂದು ತಿಳುವಳಿಕೆ ನನ್ನೊಳಗಿದ್ದರೆ ನಾನು ಉತ್ತಮ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಆಗ್ತದೆ.